ಸಸ್ಪೆಂಡ್ ಮಾಡಿ ಹೇಳ್ತೀವಿ. ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಏನ್ ಕೆಡಿಪಿ ಸಭೆ ಏನ್ ಕತೆ ಕಾಯಕ ಬರೋದಿಲ್ಲ ಎಲ್ಲ ಇಲ್ಲಿ ಸರ್ ಹೇಳ್ಬೇಕಲ್ಲ, ಎಲ್ಲಿ ಪರ್ಮಿಷನ್ ಎಲ್ಲಿ ತಗೊಂಡು ಹೋಗಿದ್ದಾರೆ? ಅದೇ ಸರ್, ಈಗ ಅದು ಅಲ್ಲಿ ಸರ್, ಅದು ಪೇಪರ್ ಅಲ್ಲಿ ತುಂಬಾ ನ್ಯೂಸ್ ಆಗೋಗಿದೆ. ಏನಾದ್ರೂ ಇರ್ಲಿ ರೀ, ವಿಷಯ ತಿಳಿಸಿ ಹೋಗ್ಬೇಕಲ್ವಾ? ಕೆಡಿಪಿ ಸಭೆ ಅಂದ್ರೆ ಅವ್ರಿಗೆ ನೆಗ್ಲಿಜೆನ್ಸ್ ಅಂತ ಆಗಿದೆ. ಇಲ್ಲ, ಅವರು ಈಸ್ ನಾಟ್ ಸೋ ಕಾಂಪಿಟೆಂಟ್ ಅಂಡ್ ಈಸ್ ನಾಟ್ ಸೆಕೆಂಡ್ನಲ್ಲಿ ನಿಮಗೆ ನಾವು ಶಿಕ್ಷಣ ಕೊಡಬೇಕಾದಂತ ದುರಂತ ದುಸ್ಥಿತಿ ಬರಬಾರ್ದು. ಎಷ್ಟು ಸಾರಿ ಹೇಳ್ಬೇಕು ನಿಮಗೆಲ್ಲ? ಸರ್, ಕೆಡಿಪಿಗೆ ಸಚಿವರು ಬರ್ತಾರೆ ಅಂತ ಗೊತ್ತಿದ್ದು ವಿತೌಟ್ ಪರ್ಮಿಷನ್ ತಗೊಂಡಿದ್ದಾರೆ ಅಂದ್ರೆ ಯು ಕ್ಯಾನ್ ಟೇಕ್ ಆಕ್ಷನ್ಸ್, ಎಕ್ಸ್ಕ್ಯೂಸ್ ದೆಮ್. ಇಟ್ಸ್ ನಾಟ್ ಕರೆಕ್ಟ್. ಯಾಕಂದ್ರೆ ಈಗ ಎಕ್ಸಾಮ್ಸ್ ನಡೀತಾ ಇದೆ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಆಲ್ರೆಡಿ ಇವತ್ತಿಗೆ ಸಬ್ಜೆಕ್ಟ್ಸ್ ಎಲ್ಲ ಮುಗೀತದೆ ಅನ್ಸಲ್ಲ, ಲ್ಯಾಂಗ್ವೇಜಸ್ ಮುಗೀತದಲ್ರಿ. ನಾಳೆ ಹಿಸ್ಟ್ರಿ ಇದೆ ಸರ್. ಅದೇ ಇವತ್ತಿಗೆ ಲ್ಯಾಂಗ್ವೇಜ್ ಮುಗಿಯುತ್ತೆ, ನಾಳೆ ಆಫ್ಟರ್ನೂನ್ ಸ್ಟಾರ್ಟ್ ಆಗುತ್ತೆ. ಮತ್ತೆ ನೀವು ಯುವರ್ ನಾಟ್ ಎ ಅಥಾರಿಟಿ ಟು ಆನ್ಸರ್ ಹಿಯರ್. ಅಥಾರಿಟಿ ಟು ಪಾರ್ಟಿಸಿಪೇಟ್. ಜಿಆರ್ ಆರ್ಥೋಪೆಡಿಕ್ಸ್ ಕೋಲಾರ್ ಮೂಳೆ ಚಿಕಿತ್ಸಾ ಕೇಂದ್ರ. ಅತ್ಯಾಧುನಿಕ ತಂತ್ರಜ್ಞಾನ ಬಳಸಿ ಎಲ್ಲ ಮೂಳೆ ಸಂಬಂಧಿ ಸಮಸ್ಯೆಗಳಿಗೆ ಪರಿಹಾರ. ಜಾಯಿಂಟ್ ರಿಪ್ಲೇಸ್ಮೆಂಟ್, ಸ್ಪೋರ್ಟ್ಸ್ ಸಂಬಂಧಿ ಸಮಸ್ಯೆಗಳು, ಮೂಳೆ ಮುರಿತ, ಸ್ಪೈನ್ ಶಸ್ತ್ರಚಿಕಿತ್ಸೆಗಾಗಿ ನುರಿತ ಮೂಳೆ ತಜ್ಞರನ್ನು ಸಂಪರ್ಕಿಸಲು 7022532255ಕ್ಕೆ ಹಿಂದೆ ಕರೆ ಮಾಡಿ. KDP. You are not an invitee also. Why you are raising? ಸಚಿವರು ಇದನ್ನ ಸೀರಿಯಸ್ ಆಗಿ ತಗೊಬೇಕು ತಾವು. ಯಾಕಂದ್ರೆ ಖಂಡಿತ ಪ್ರಧಾನ ಕಾರ್ಯದರ್ಶಿಗಳೆಲ್ಲ ಕೂತಿದ್ರೆ ಯು ಶುಡ್ ಟೇಕ್ ಇಟ್ ಸೀರಿಯಸ್ಲಿ. ಓಕೆ ಸರ್, ನೆಕ್ಸ್ಟ್ DDPU ರಾಜಶೇಖರ್ ಶೆಟ್ಟಿ ಅಂತ ಹೇಳಿ ಅವರು ಬಂದಿಲ್ಲ, ಅವರೆಲ್ಲ ಹೋಗಿದ್ದಾರೆ ವಿತೌಟ್ ಮೈ ಪರ್ಮಿಷನ್. ಹಿ ಹಸ್ ಗಾನ್. ಆಮೇಲೆ ಸೆಕೆಂಡ್ PUC ಎಕ್ಸಾಮ್ ನಡೀತಾ ಇದೆ ಸರ್. ಈಗ ಅದು ಬಂದು ವರದಿ ಕೊಡಬೇಕಾಗಿತ್ತು. ಮಾನ್ಯ ಶಾಸಕರಿಗೆ ಹೇಳ್ತಾ ಇದ್ದಾರೆ, ನೀವು ಅವರು ವರದಿ ಅವರು ವಿತೌಟ್ ಪರ್ಮಿಷನ್ ಹೋಗಿದ್ದೀರಿ, ಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಅದಕ್ಕೆ ಕ್ರಮ ಆಗ್ಬೇಕು ಅಂತ ಹೇಳ್ತಾರೆ. ಯಾಕೆ ಎಲ್ಲೋದ್ರಮ್ಮ? ಇವರು ಈಗ ಪ್ರಿನ್ಸಿಪಲ್ ಏನಾಗಿದ್ದೀರಪ್ಪ? ನಾನು ಕೇಳಿಸ್ಕೊಂಡಿಲ್ಲ, ಫೋನ್ ಮಾತ್ರ ಏನು ಪ್ರಿನ್ಸಿಪಾಲ್ ಬಗ್ಗೆ ತುಂಬಾ ಕಂಪ್ಲೇಂಟ್ಸ್ ಬಂದಿದೆ ಸರ್. ಅಲ್ಲಿ ತುಂಬಾ ನ್ಯೂಸ್ ಆಗೋಗಿದೆ ಸರ್. ಎಲ್ಲಿ ಮಾಲೂರು ಗವರ್ನಮೆಂಟ್ PU ಕಾಲೇಜ್ ಸರ್, ಅವ್ರ ಬಗ್ಗೆ ತುಂಬಾ ಪ್ರಾಬ್ಲಮ್ಸ್ ಆಗೋಗಿ ಅದು ಈಗ ಎಲ್ಲ ಸ್ವಲ್ಪ ಇಶ್ಯೂ ಆಗಿದೆ ಅಲ್ಲಿ. ಹೇಳಿ, ಆಮೇಲೆ ಮುಂದುವರ್ಸಿ. ಸಾಹೇಬ್ರು ಗೊತ್ತು ಸರ್, MLA ಸಾಹೇಬ್ರು ಗೊತ್ತು ಸರ್. ಮುಂದುವರ್ಸಪ್ಪ ನೀನು. ಅದೇ ಸರ್, ಅದನ್ನ ಎನ್ಕ್ವೈರಿ ಇವತ್ತು ಮಾಡ್ಲೇಬೇಕಾಗಿತ್ತು. ಯಾವತ್ತು ಬಂತು ರಿಪೋರ್ಟ್? ಸರ್ ಇವತ್ತು ಹೋಗಿದ್ದಾರೆ ಸರ್. ಅದು ರಿಪೋರ್ಟ್ ಯಾವತ್ತು ಬಂತು ಅಂದೆ ಸರ್. ಬರ್ತಾ ಇದೆ ಸರ್. ಅವ್ರ ಬಗ್ಗೆ ತುಂಬಾನೇ ಕಂಪ್ಲೇಂಟ್ಸ್ ಆಗಿ ಯೂಟ್ಯೂಬ್ ಅಲ್ಲಿ, ಪೇಪರ್ ಅಲ್ಲಿ ನಿನ್ನೆ ಸರ್ ಒಂದು 5-6 ದಿವಸದಿಂದ ಬಂದೇ ಬರ್ತಾ ಇದೆ ಸರ್. ಪರೀಕ್ಷೆ ನಡೀತಾ ಇರೋದ್ರಿಂದ ಅವ್ರ ಪೇಪರ್ಸ್ ಎಲ್ಲ ರಿಸೀವ್ ಮಾಡ್ಕೋಬೇಕಾಯ್ತು, ಕ್ವಶನ್ ಪೇಪರ್ಸ್ ಎಲ್ಲ. ಇವತ್ತೇ ಯಾಕೆ? ಇವತ್ತು ಮೈನರ್ ಸಬ್ಜೆಕ್ಟ್ಸ್ ಇತ್ತು, ಇವತ್ತು ಆದ್ಮೇಲೆ ಪರೀಕ್ಷೆ ಆದ್ಮೇಲೆ ಅವ್ರಿಗೆ ಅದಕ್ಕೆ ಹೋಗಿದ್ದಾರೆ ಸರ್. ನಿನ್ನೆ ಹೋಗ್ಬೋದಾಗಿತ್ತಲ್ಲ ಸರ್. ನಾನು ಅವರು ಸರ್ DD ಅವರು ನಿನ್ನೆ ಹೋಗ್ಬೋದಾಗಿತ್ತಲ್ಲ, ಇವತ್ತು ಯಾಕೆ? ನಿನ್ನೆ ಇಂಗ್ಲಿಷ್ ಅಲ್ಲ, ನಿನ್ನೆ ಹೋಗೋದು ಸೆಕೆಂಡರಿ. KDP ಸಭೆಗೆ ಅವ್ರು ಅಬ್ಸೆಂಟ್ ಆಗ್ಬೇಕಾದ್ರೆ ವಿತೌಟ್ ಪರ್ಮಿಷನ್ ಔಟ್ಕಮ್. KDP ಫಿಕ್ಸ್ ಆಗಿ ಯಾವತ್ತಾಗಿದ್ದು? KDP ಫಿಕ್ಸ್ ಆಗಿದ್ದು ಯಾವಾಗ ಗೊತ್ತಾಯ್ತು? ಯಾವತ್ತು? ಇವ್ರನ್ನ ಕೇಳೋದ್ರಿಂದ ಸಚಿವರೇ ನಿನ್ನೆ ಮೊನ್ನೆ ಎಲ್ಲ ಹೋಗ್ಬೋದಾಗಿತ್ತು. ನೋಟಿಸ್ ಕೊಟ್ಟು ಸಸ್ಪೆಂಡ್ ಮಾಡಿ ಅವ್ರು. ಅಲ್ಲಿ ನೋಟಿಸ್ ಕೊಡಿ, ಅವ್ರಿಗೆ ನೋಟಿಸ್ ಕೊಡಿ. 7 ದಿನಕ್ಕೆ ಮುಂಚೆ ಹೇಳಿದಿರಿ, 7 ದಿನಕ್ಕೆ ಮುಂಚೆ ಫಿಕ್ಸ್ ಮಾಡ್ಬೋದಾಗಿತ್ತು. ನೆನ್ನೆ ಹೋಗ್ಬೋದಾಗಿತ್ತು, ಮೊನ್ನೆ ಹೋಗ್ಬೋದಾಗಿತ್ತು, ಅಥವಾ ನಾಳೆ ಹೋಗ್ಬೋದಾಗಿತ್ತು. ಧರಣಿ ನಡೀತಾ ಇದೆ. ಧರಣಿ ಯಾವತ್ತು ನಡೀತಾ ಇತ್ತು? ಇವತ್ತು. ಆಮೇಲೆ ಧರಣಿ ನಡೀತಾ ಇತ್ತು. 6 ತಿಂಗಳಿಂದ ಒಂದು ಇಶ್ಯೂ ಇದೆ ಸರ್. ಧರಣಿ ಎಷ್ಟು ದಿನದಿಂದ ನಡೀತಾ ಇತ್ತು? ಇವತ್ತು ಒಂದು ಸ್ಟೂಡೆಂಟ್ಸ್ ಅಲ್ಲಿ ಗಲಾಟೆ ಮಾಡ್ತಾ ಇದ್ರು. ನಾನು ನೋಡಿ ಎಕ್ಸಾಮ್ ಗೆಲ್ಲ ತೊಂದರೆ ಆಗ್ತದೆ, ಫಸ್ಟ್ ಅದು ಅಟೆಂಡ್ ಮಾಡ್ಬಿಟ್ಟು ಇಲ್ಲಿಗೆ ಬನ್ನಿ ನಾನು ಹೇಳಿದ್ದೆ. ಅಲ್ಲ ಸರ್, ಇಶ್ಯೂ ಆಗೋದು ಬೇಡ ಅಲ್ಲಿ ಅಂತ. ನನಗೆ ಹೋಗಿರೋದು ಪರ್ಮಿಷನ್ DC ಅಥವಾ DC ಪರ್ಮಿಷನ್ ಕೇಳಲೇಬೇಕು. ಅದು ನಾವ್ ಹೇಳಿರ್ಬೋದು. ಅದಲ್ಲ ಸರ್, ಧರಣಿ ಎಷ್ಟು ದಿನದಿಂದ ನಡೀತಾ ಇತ್ತು? ಇವತ್ತು ಇದು ಹೋರಾಟ ನಡೀತಾನೆ ಇದೆ. ಪೇಪರ್ಗಳು ಮತ್ತೆ ಅವ್ರ ಮೇಲೆ ಧರಣಿ ನಡೀತಾ ನಾನು ಲೆಟರ್ ಕೂಡ ಕೊಟ್ಟಿದ್ದೀನಿ. ಧರಣಿ ಎಷ್ಟು ದಿನದಿಂದ ನಡೀತಾ ಇದ್ರಿ ಅಲ್ಲಿ? ಧರಣಿ ಯಾವತ್ತಿಂದ ನಡೀತಾ ಇದೆ? ಇವತ್ತು ಸ್ಟೂಡೆಂಟ್ ತಹಶೀಲ್ದಾರ್ ಧರಣಿ ಎಷ್ಟು ದಿನ ಗೊತ್ತೇನ್ರಿ ನಿಮ್ಗೆ? ತಹಶೀಲ್ದಾರ್ ಗೊತ್ತಾ? ಯಾರಿಗ್ ಗೊತ್ತು ಧರಣಿ ನಡೀತಾ ಇರೋದಲ್ಲಿ? DDP ಗೊತ್ತೇನ್ರಿ? ಇಲ್ಲ, ಅವ್ರಿಗೆ ಬರಲ್ಲ ಸರ್. ಇದು ಏನು ಇಶ್ಯೂ ನಮ್ ಗಮನಕ್ಕೆ ಬಂದಿಲ್ವಲ್ರಿ?
ಸರ್ ಅವ್ರೇನೋ ಮನಿ ಮಿಸ್ಅಪ್ರೋಪ್ರಿಯೇಷನ್ ಮಾಡ್ಕೊಂಡಿದಾರಂತೆ ಗೆಸ್ಟ್ ಲೆಕ್ಚರರ್ಸ್ ಇಂದ ಏನೋ ಫೋನ್ ಪೇ ಅಮೌಂಟ್ಗಳೆಲ್ಲ ಹಾಕ್ಸ್ಕೊಂಡು ಅದು ತೊಂದರೆ ಆಗಿದೆ ಸರ್. ಎನ್ಕ್ವೈರಿ ಮಾಡಿ ಅಂತ ಎಲ್ಲಿಂದ ಬಂದಿದೆ? ಡೈರೆಕ್ಷನ್ ನಿಮ್ಮ PU ಡೈರೆಕ್ಟರ್ ಬಂದಿದ್ಯಾ? ಸರ್ ಎಲ್ಲರೂ ಧರಣಿ ಮಾಡ್ತಾ ಇದ್ರು ಅಂತ. ಆಯ್ತಪ್ಪ, ಈ ಶಾಸಕರು ತಮ್ಗೆ ನಿಮ್ಗೆ ಹೇಳಿದ್ಮೇಲೆ ಸರ್, letter ಕೊಟ್ಟಿದ್ದೀನಿ. ಯಾವತ್ತಿಂದ ಅಂತ ನಾನು ಕೇಳ್ತಾರೆ. 4 ತಿಂಗಳಿಂದ ನಡೀತಾ ಇದೆ. ಧರಣಿ ಯಾವತ್ತಿಂದ ನಡೀತಾ ಇತ್ತು ಸರ್? ಇವತ್ತೇನು ಸ್ಟೂಡೆಂಟ್ಸ್ ಅದ್ರ ಬಗ್ಗೆ ಒಂದು ಧರಣಿ ಮಾಡ್ಬೇಕು ಅಂತ ಹೊರಟಿದ್ದಾರೆ. ನಾನು ಮಂತ್ರಿಗೆ ಲೆಟರ್ ಕೊಟ್ಟಿದ್ದೆ, ಕೇಳ್ತೀರಾ ಯಾಕೆ ಅದು ಕೇಳ್ಬೇಕಿತ್ತು. ಅದನ್ನ ನಾನು ಅದ್ರ ಬಗ್ಗೆ ಇದು ಮಾಡಕ್ಕೆ ನೋಟಿಸ್ ಕೊಟ್ಬಿಟ್ಟು DC ಅವ್ರನ್ನ ಸಮಜಾಯಿಸಿ ಕೇಳಿ ಕರೆಕ್ಟ್ ಆಗಿ ಸಮರ್ಪಕವಾಗಿ ಉತ್ತರ ಕೊಟ್ಟಿಲ್ಲ ಅಂದ್ರೆ ಸಸ್ಪೆಂಡ್ ಮಾಡಿ. ಕೂತ್ಕೊಳ್ಳಪ್ಪ, ಸಸ್ಪೆಂಡ್ ಮಾಡಿ ಹೇಳ್ತೀವಿ. ಸೀರಿಯಸ್ ಆಗಿ ತಗೊಂಡಿಲ್ಲ ಅಂದ್ರೆ ಏನ್ KDP ಸಭೆ ಕತೆ ಕಾಯಕ ಬರೋದಿಲ್ಲ ಎಲ್ಲ ಇಲ್ಲಿ.